ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಉದಾಹರಣೆಗಳಿವೆ. ಕಳೆದ 2-3 ತಿಂಗಳ ಅವಧಿಯಲ್ಲಿ ನಾನು 3-4 ಉದಾಹರಣೆ ನಿಮ್ಮನ್ನು ಕೊಟ್ಟಿದ್ದೆ. ಈಗ ಮತ್ತೊಂದು ಹಂತ ಪ್ರಕರಣನೇ ಈಗ ಬೆಳಕಿಗೆ ಬಂದಿರುವಂಥದ್ದು. ಆದರೆ ಹಿಂದೆ ಹೇಗಾಗಿತ್ತಂದರೆ ನಿಮಗೆಲ್ಲ ನಾವು ಸರ್ಕಾರಿ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಮೋಸ ಮಾಡಿರುವಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿವೆ. ಆದರೆ ಈ ಬಾರಿ ಏನಾಗಿದೆ ಅಂದರೆ ಲೋನನ್ನು ಕೊಡಿಸ್ತೇನೆ ಅಂಥೇಳಿ ಬಡ ಮಹಿಳೆಯರಿಗೆ ಮೋಸ ಮಾಡಿರುವಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಬೆಳಕಿಗೆ ಬರ್ತಾ ಇವೆ. ಅದರಲ್ಲೂ ವಿಜಯಪುರ ಜಿಲ್ಲೆಯ ಬಳ್ಳುಳ್ಳಿ ಆಗಿರ್ಬೋದು, ಈ ನಿಂಬರ್ಗಿ, ಈ ರೀತಿ ಈ ಭಾಗದ ಬಹಳಷ್ಟು ಹಳ್ಳಿಗಳಲ್ಲಿ ಈ ರೀತಿಯ ಪ್ರಕರಣಗಳು ಕೇಳಿ ಬರ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಸುಮಾರು ಮಹಿಳೆಯರು ಬಂದು ದೂರನ್ನು ಕೊಟ್ಟಿದ್ದಾರೆ. ಏನಂತಂದರೆ ಕೆಲವು ಏಜೆನ್ಸಿಗಳು ನಮ್ಮನ್ನು ಸಂಪರ್ಕಿಸಿ ಅವರು ನಿಮಗೆ ಲೋನನ್ನು ಕೊಡ್ತೇವೆ ಅಂತೇಳಿ ನಮ್ಮ ಕಡೆಯಿಂದ ಹಣವನ್ನು ತಗೊಂಡಿದ್ದಾರೆ. ಆದರೆ ನಮಗೆ ಲೋನು ಕೊಟ್ಟಿಲ್ಲ, ಮತ್ತು ನಾವು ತಗೊಂಡಿರೋ ಹಣವನ್ನು ಕೊಟ್ಟಿಲ್ಲ ಅಂತೇಳಿ ಅವರು ಒಂದು ದೂರನ್ನು ಸಲ್ಲಿಸಿದ್ದಾರೆ. ವಿಜಯಪುರದ ಬಂಜಾರ ಕ್ರಾಸ್ ಬಳಿ ಈ ಕಚೇರಿಗಳನ್ನು ಮಾಡಿಕೊಂಡು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪ ಬಂದಿರುತ್ತದೆ. ಹಾಗಾಗಿ ವಿಜಯಪುರ ಜಿಲ್ಲಾ ಪೊಲೀಸರು ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕು. ಈ ಮೋಸ ಮಾಡೋರು ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ಯಾರೋ ಬಡ ಮಹಿಳೆಯರ ಒಬ್ಬರನ್ನ ಒಂದು ತಂಡ ಅಂತ ಕಟ್ಕೋತಾರೆ. ಅದೇ ಒಬ್ಬ ಮಹಿಳೆಯನ್ನ ಲೀಡ್ ಮಾಡಿಕೊಂಡು ಅವ್ರ ಮೂಲಕ ಹೇಳಿಸ್ತಾರೆ, ನೀವು ಒಂದು 10,000 ಕಟ್ಟಿದರೆ ನಿಮಗೆ 50 ಕಡಿಮೆ ಪರ್ಸೆಂಟಲ್ಲಿ ಬಡ್ಡಿ ಕಡಿಮೆ ಮಾಡಿ ನಿಮಗೆ ಲೋನ್ ಕೊಡಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ. ಇದೇ ರೀತಿ ಬಳ್ಳೊಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ರೈತರಿಗೆ ಇದೇ ರೀತಿ ಮತ್ತು ರೈತ ಮಹಿಳೆಯರಿಗೆ ಇದೇ ರೀತಿ ಮೋಸನ ಮಾಡಿದ್ದಾರೆ. ನೀವು 15,000 20,000 ಕಟ್ಟಿದರೆ ನಿಮಗೆ 5 ಲಕ್ಷ 10 ಲಕ್ಷ 15 ಲಕ್ಷವರೆಗೂ ಲೋನ್ ಕೊಡ್ತೇವೆ, ಬಡ್ಡಿ ಪ್ರಮಾಣ ಸಹಿತ ಭಾಳಷ್ಟು ಕಡಿಮೆ ಇರುತ್ತೆ ಅಂತೇಳಿ ಈ ಥರ ಮಾಡಿದ್ದಾರೆ. ಅಡ್ವಾನ್ಸ್ ಆಗಿ ನೀವು ಅಷ್ಟು ಹಣ ಕಟ್ಟಬೇಕಾಗುತ್ತೆ, ಇಷ್ಟು ಹಣ ಕಟ್ಟಬೇಕಾಗುತ್ತೆ ಅಂತೇಳಿ ಅವ್ರ ಹತ್ರ ಹಣ ಕಟ್ಸ್ಕೊಂಡಿದ್ದಾರೆ. ಜೊತೆಗೆ ಯಾವುದೋ ಒಂದು ಕಚೇರಿ ಅಂತ ಮಾಡಿಕೊಂಡು ಅದನ್ನು ಇದು ನಮ್ಮ ಕಚೇರಿ ಇದೆ, ನಿಮಗೆಲ್ಲ ಇಲ್ಲಿ ನಾವೆಲ್ಲ ಹಣ ಕೊಡ್ತೇವೆ ಅಂತೇಳಿ ಈ ಥರ ಮಾಡ್ತಾ ಇರೋಂಥದ್ದು. ಯಾರಿಗೆ ಹಣದ ಅವಶ್ಯಕತೆ ಇರುತ್ತೆ ಅಥವಾ ಈ ಸಾಲದಿಂದ ಸಮಸ್ಯೆ ಆಗಿರುತ್ತೆ ಅಂಥವ್ರು ಏನೋ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ಕರೆ ನಮಗೆ ಸಮಸ್ಯೆಗಳು ಪರಿಹಾರ ಆಗ್ತವೆ, ನಿಶ್ಚಿಂತೆಯಾಗಿ ಜೀವನ ಮಾಡ್ಬೋದು ಅನ್ನೋ ಆಸೆಯಿಂದ ಬೇರೆ ಕಡೆ ಸಾಲ ಮಾಡಿಕೊಂಡು ತಂದು ಅವ್ರಿಗೆ ದುಡ್ಡು ಕೊಟ್ಟಂಥ ಉದಾಹರಣೆಗಳಿರುತ್ತದೆ. ಸೊ ಅಂಥ ಮಹಿಳೆಯರಿಗೆ ಕಣ್ಣೀರಿರುವಂಥ ಪರಿಸ್ಥಿತಿ. ಯಾಕಂದರೆ ಈ ರೀತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೇನೆ ಅಂತ ಒಂದು ಮೋಸ ಮಾಡಿದರೆ, ಮತ್ತೊಂದು ಆ ಸಾಲದಲ್ಲಿ ಇದ್ದವರೇ ಮತ್ತೆ ಪುನಃ ಸಾಲ ಮಾಡಿ ಇವರಿಗೆ ಕೊಡುವಂಥ ಪರಿಸ್ಥಿತಿ. ಸೊ ಈ ರೀತಿಯ ಸಿಚುವೇಶನ್ ಈಗ ಉಂಟಾಗಿರೋದ್ರಿಂದ ಜನರು ಎಚ್ಚರಿಕೆ ವಹಿಸಬೇಕಾಗಿದೆ. ಯಾಕಂದರೆ RBI ಕೆಲವು ಗೈಡ್ಲೈನ್ಸ್ಗಳಿರ್ತವೆ, ಅದು ಗೈಡ್ಲೈನ್ಸನ್ನು ಮೀರಿ ಯಾರಿಗೂ ಹಣ ಜಾಸ್ತಿ ಕೊಡೋದಕ್ಕೆ ಕಡಿಮೆ ಕೊಡೋದಕ್ಕೆ ವ್ಯವಸ್ಥೆನೇ ಇರೋದಿಲ್ಲ. ಈ ಕೋಆಪರೇಟಿವಲ್ಲಿ ಬೇರೆ ಬೇರೆ ಇರುತ್ತೆ, ಮತ್ತು ಈ ಗೌರ್ಮೆಂಟ್ ಬ್ಯಾಂಕಲ್ಲಿ ಬೇರೆ ಈ ರೀತಿ ವ್ಯವಸ್ಥೆಗಳಿರುತ್ತೆ. ಆದರೆ ರೂಲ್ಸು ನಿಯಮ ಮೀರಿ ನಿಮಗೆ ಅತಿ ಹೆಚ್ಚು ಬಡ್ಡಿ ಕೊಡ್ತೀನಿ, ಅತಿ ಕಡಿಮೆ ಕೊಡ್ತೀನಿ ಅಂತ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಅದೆಲ್ಲ ಹಣವನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಯಾರಿಗಾದ್ರೂ ಹಣ ಕೊಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ಏನೋ ಕಷ್ಟದಲ್ಲಿ ಇರ್ತೀರ, ನಿಮ್ಮ ಹಣವನ್ನು ಅವರು ದುರುಪಯೋಗ ಪಡಿಸ್ತಾರೆ. ಅಂದರೆ ನಿಮಗೆ ಜಾಸ್ತಿ ಬಡ್ಡಿ ಕೊಡ್ತೇನೆ, ಜಾಸ್ತಿ ದುಡ್ಡು ಕೊಡಿಸ್ತೇನೆ, ಜಾಸ್ತಿ ಲೋನ್ ಕೊಡಿಸ್ತೇನೆ ಅಂತೇಳಿ ಈ ರೀತಿ ಆಸೆನ ಹುಟ್ಟಿಸ್ತಾರೆ. ಆದರೆ ಅಂಥ ಮಹಿಳೆಯರಿಗೆ ಈಗ ಸಮಸ್ಯೆ ಆಗಿರೋದ್ರಿಂದ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಹಣ ನೀಡಿದವರು ಯಾರು ಇನ್ವೆಸ್ಟ್ ಪರ್ಪಸ್ಗೆ ಮಾಡಿ ನೀಡಿದಂಥವ್ರಲ್ಲ. ಬಹುತೇಕರು ನಮ್ಮ ಸಾಲ ಕಡಿಮೆ ಆಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಸಾಲ ಸಿಗುತ್ತೆ ಅನ್ನೋ ಆಸೆಯಿಂದ ಬಂದಂಥವ್ರು ಜಾಸ್ತಿ ಆಗಿರೋದ್ರಿಂದ, ಇಲ್ಲ ಏನೋ ದುಡ್ಡಿದೆ ಇನ್ವೆಸ್ಟ್ ಮಾಡಿದ್ದಾನೆ ಅಂತಂದರೆ ಒಂದು ಮಾತು ಬೇರೆ, ಇವರೆಲ್ಲ ಜೀವನೋಪಾಯ ನಡೆಸುವಂಥ ಮಹಿಳೆಯರು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೊಂದು ಬಹಳಷ್ಟು ಸಮಸ್ಯೆ ಆಗ್ತಿರೋದ್ರಿಂದ ಜಿಲ್ಲಾಡಳಿತ ಸಹಿತ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಪೊಲೀಸರು ತಕ್ಷಣ ಆ್ಯಕ್ಷನನ್ನು ತಗೊಂಡು ಈ ರೀತಿ ಯಾರು ಮೋಸ ಮಾಡೋರಿದ್ದಾರೆ ಅವ್ರ ವಿರುದ್ಧ ಆ್ಯಕ್ಷನ್ ತಗೊಳ್ಬೇಕಾಗಿರುವಂಥ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.